ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬರ್ರಿ ನಾ ಇವತ್ತು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಗೋಟೆದ ಗ್ರಾಮದಲ್ಲಿ ನಡೆದಿರತಕ್ಕಂಥ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ 228ನೇ ಜಯಂತಿಯ ಉತ್ಸವದ ನಿಮಿತ್ತವಾಗಿ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಇಲ್ಲಿ ಡೊಳ್ಳಿನ ಗಾಯನ ಸಂಘದವರು ಹಾಡುಗಳನ್ನ ಹಾಡೋದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ. ಯಾವ ಊರಿನವರು ಡೊಳ್ಳಿನ ಸಂಘದವ್ರು ಬಂದಿದ್ರು ಅಂದ್ರೆ ರೀ, ವಿಜಯಪುರ ಜಿಲ್ಲಾ ಅಂದರೆ ಬಿಜಾಪುರ ಜಿಲ್ಲಾ ಚಡ್ಚನ್ ತಾಲೂಕಿನ ಶಿರಾಡೋಣದವ್ರಿ ಬೀರಲಿಂಗೇಶ್ವರ ಡೊಳ್ಳಿನ ಸಂಘದವ್ರು ಬಂದಿದ್ರಿ. ಮುಖ್ಯ ಗಾಯಕರು ಯಾರದಾರ ಅಂದ್ರೆ ಗಿರ್ಮಲ್ ಮಾಸ್ತರ್ ಕಾಕ ಅವರು ಮತ್ತು ಸಂಗಡಿಗರದಾರಿ. ಇನ್ನೊಂದು ಊರಿನ ಡೊಳ್ಳಿನ ಸಂಘದವ್ರು ಯಾವ ಊರವ್ರು ಬಂದಿದ್ರಪ್ಪ ಅಂದ್ರೆ ರೀ, ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಕುಂಬಾರ ಹಳದವ್ರಿ ಮಾರಾಯ ಸಿದ್ದೇಶ್ವರ ಡೊಳ್ಳಿನ ಸಂಘದವ್ರಿ. ಮುಖ್ಯ ಗಾಯಕರು ಯಾರದಾರಪ್ಪ ಅಂದ್ರೆ ರೀ, ನಿಂಗಣ್ಣ ಮಾಸ್ತರ ಮತ್ತು ಕಾಕಾವ್ರಿ ಮತ್ತು ಸಂಗಡಿಗರದಾರಿ. ಎರಡು ಡೊಳ್ಳಿನ ಸಂಘಗಳ ನಡು ಭಾರಿ ಕಾಂಪಿಟೇಷನ್ ಇತ್ತು ರೀ. ಇವು ಒಬ್ರಿಗಿಂತ ಒಬ್ರು ಇಷ್ಟು ಚಂದ ಹಾಡಿದ್ರಲ್ರಿ ಫ್ರೆಂಡ್ಸ್, ನನಗಂತೂ ಕೇಳಿ ಭಾರಿ ಖುಷಿ ಅನಿಸ್ತು ರೀ. ಇವತ್ತು ನಾ ಯಾರು ಹಾಡಿದ ವಿಡಿಯೋ ಹಾಕಕ್ಕಿದನ್ರಪ್ಪ ಅಂದ್ರೆ ನಮ್ಮ ಕುಂಬಾರ ಹಳದ ನಿಂಗನ ಮಾಸ್ತರ್ ಕಾಕ ಅವ್ರ ಸಂಗಡಿಗರು ರೀ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಚರಿತೆಯನ್ನು ಹಾಡಿನ ಮುಖಾಂತರ ಹಾಡಿ ಎಲ್ಲರಿಗೆ ನಿಮ್ಗೆ ಹಾಡಿ ತೋರಿಸ್ತಾರೆ. ನನಗಂತೂ ಕೇಳಿ ಭಾರಿ ಖುಷಿಯಾಗೈತಿ. ಆದಷ್ಟು ಎಲ್ಲರೂ ಜನಪದ ಸಾಹಿತ್ಯನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋಣ. ಈಗ ಅವ್ರು ಹಾಡ್ಯಾರ ಕೇಳ್ಕೊಂಡು ಬರ್ರಿ ಫ್ರೆಂಡ್ಸ. ಹಾಡು ಮುಗಿಯೋಣ ಮತ್ತೆ ಭೇಟಿ ಹಾಕೋಣ ಫ್ರೆಂಡ್ಸ್.
ಇಲ್ಲೇ ವೀರ ಸೂರರ ಬಂದರ ಜನ್ಮ್ಯಾತಿ ಬ್ರಿಟಿಷರವರ ಜೋಡಿ ನಡಿತ ಕ್ರಾಂತಿ ಬಾಳ ದಿವಸಿಗೆ ದೊರೀತ ನಮಗ ಶಾಂತಿ 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 ಬ್ರಿಟಿಷರವರ ಜೋಡಿ ನಡಿತ ಕ್ರಾಂತಿ ಬಾಳ ದಿವಸಿಗೆ ದೊರೀತ ನಮಗ ಶಾಂತಿ ಭಾರತ್ ಮಾತೆಗೆ ಮಾಡುವೆ ಶರಣಾರ್ಥಿ ಇಲ್ಲೇ ವೀರ ಸೂರರು ಹುಟ್ಟರ ಜನ್ಮ್ಯಾತೆ ಭಾರತ್ ಮಾತೆಗೆ ಮಾಡುವೆ ಶರಣಾರ್ಥಿ ಇಲ್ಲೇ ವೀರ ಸೂರರು ಹುಟ್ಟರ ಜನ್ಮ್ಯಾತೆ ಬ್ರಿಟಿಷರ ಜೋಡಿ ನಡೆದು ಕ್ರಾಂತಿ ಬಾಳ ದಿವಸದ ದೊರೆತು ನಮಗ ಶಾಂತಿ ಬ್ರಿಟಿಷರ ಜೋಡಿ ನಡೆದು ಕ್ರಾಂತಿ ಬಾಳ ದಿವಸದ ದೊರೆತು ನಮಗ ಶಾಂತಿ 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 ಕುಂತ ಕೇಳರ್ಯಾದ ಹಕ್ಕಿ ಕತೆ ಬ್ರಿಟಿಷರು ಮಾಡ್ಯಾರ ಬಂದ ವಾರ್ತೆ ಮಂಗನ ಗುಣ ಬದಲಿ ಕೆಂಪ ಮೋತಿ ನಮ್ಮೊಳಗ ಹಚ್ಚಾರ ಕೋಸ್ತಿ ಅವರ ಬುದ್ಧಿ ಒಳಗ ಏನಿರ್ಬೇಕು ಶಕ್ತಿ ನಮ್ಮ ಜನರದ ಕೆಡಿಸ್ಯಾರ ಸಂಸ್ಕೃತಿ ಅವರ ತಲೆ ಒಳಗ ಎಂತದಿರ್ಬೇಕು ಶಕ್ತಿ ನಮ್ಮ ದೇಶದ ಕೆಡಿಸ್ಯಾರ ಸಂಸ್ಕೃತಿ ಬ್ರಿಟಿಷರವರ ಜೋಡಿ ನಡಿತ ಕ್ರಾಂತಿ ಬಾಳ ದಿವಸಿಗೆ ದೊರೀತ ನಮಗ ಶಾಂತಿ ಭಾರತ್ ಮಾತೆಗೆ ಮಾಡುವೆ ಶರಣಾರ್ಥಿ ಇಲ್ಲೇ ವೀರ ಸೂರ ಹುಟ್ಟರ ಜನ್ಮ್ಯಾತೆ ಭಾರತ ಮಾತೆಗೆ ಮಾಡುವೆ ಶರಣಾರ್ಥಿ ಇಲ್ಲೇ ವೀರ ಸೂರ ಹುಟ್ಟರ ಜನ್ಮ್ಯಾತೆ ಬ್ರಿಟಿಷರ ಜೋಡಿ ನಡೆದು ಕ್ರಾಂತಿ ಬಾಳ ದಿವಸಕ್ಕೆ ದೊರೆತು ನಮಗ ಶಾಂತಿ ಬ್ರಿಟಿಷರ ಜೋಡಿ ನಡೆದು ಕ್ರಾಂತಿ ಬಾಳ ದಿವಸಕ್ಕೆ ದೊರೆತು ನಮಗ ಶಾಂತಿ 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 ಕಿತ್ತೂರು ಚೆನ್ನಮ್ಮೆಂತ ಧೈರ್ಯವಂತೆ ಬ್ರಿಟಿಷ್ ಜೋಡಿ ಯುದ್ಧ ಕಪಸಿತಾತೆ ಎಷ್ಟೋ ಆಂಗ್ಲರಿಗೆ ಹೊಡೆದಾಳ ಇಲ್ಲ ಮಿತಿ ಮಲ್ಲ ಸರ್ಜಾಗ ಗೆಲ ಸಾಕಿ ಸತಿ ಮಲ್ಲ ಸರ್ಜಾಗ ಗೆಲ ಸಾಕಿ ಸತಿ ಬಾಗಿಲಿಗೆ ಬಂದ ಸೈನ್ಯ ನಿಂತೈತಿ ಯಾಕೆ ದುಡು ಕೊಟ್ಟು ಮಾಡ್ಯಾನೋ ಜಾಗ್ರತೆ ಬಾಗಿಲಿಗೆ ಬಂದ ಸೈನ್ಯ ನಿಂತೈತಿ ಯಾಕ್ರೆ ಗಡು ಕೊಟ್ಟು ಮಾಡ್ಯಾನೋ ಜಾಗ್ರತೆ
ನಮ್ಮ ಜನನೇ ಮೋಸ ಮಾಡಿ ನಮ್ಮ ಶರಣ ಹೊತ್ತು ಹೋಗಿ ನಮ್ಮ ಆಸ್ತಿ ಹಿಂದ 300 ವರ್ಷಗಳ ಕಾಲ ಭಾರತೀಯರಾದ ನಾವು ಇನ್ನೊಬ್ರು ಗುಲಾಮರಾಗಿ ಬದುಕಿವಿ. ಹೌದ್ರಿಪ್ಪ, ಗುಲಾಮರಾಗಿದ್ದೀವಿ. ಈ ಗುಲಾಮಗಿರಿಯಿಂದ ನಮ್ಮನ್ನು ಮುಕ್ತ ಮಾಡಿ ನಮ್ಮ ಹಿರಿಯರು ಏನ್ ಮಾಡಿದ್ರು? ಏನ್ ಮಾಡಿದ್ರಿಪ್ಪ? ಕೋಟಿ ಕೋಟಿ ಜೀವಗಳನ್ನ ತೈದ ಕ್ವಾಟಿ ಹಿಂದೂಸ್ತಾನ ಕಟ್ಟಿ ಕೊಟ್ರು. ಹೌದ್ರಿಪ್ಪ, ಹೌದು. ಅಂದಿನ ಬ್ರಿಟಿಷರ ಬುದ್ಧಿ ಇಂದು ನಮ್ಮನ್ನ ಆಳ್ತಕ್ಕಂತ ನಾಯಕರಲ್ಲಿ ಇನ್ನೂ ಹೋಗಿಲ್ಲ. ಹೋಗಿಲ್ಲಪ್ಪ, ಹೋಗಿಲ್ಲ. ಅದು ನಾಳೆ ಬಿದ್ದೈತಿ ಇನ್ನಾದ್ರು. ಅದಕ್ಕೆ ಹೇಳ್ತಾರ ಅವರು ಏನಂತ? ಶ್ರೀರಾಮಚಂದ್ರ ವನವಾಸಕ್ಕೆ ಹೋಗ್ಬೇಕಾದ್ರೆ ಹೇಳಿದ ಏನಂತ್ರಿಪ್ಪ? ಹೆಣ್ಣು ಗಂಡು ಸುಖವಾಗಿರಿ ಅಂತ ತಿಳ್ಕೊಂಡ ವನವಾಸಕ್ಕೆ ಹೋಗ್ಬೇಕಾರ ಆಶೀರ್ವಾದ ಮಾಡಿತ್ತ. ಸೀತಾ ಲಕ್ಷ್ಮಣ ಕೂಡಿ ವನವಾಸಕ್ಕೆ ಹೋಗ್ಬೇಕಾರ ಏನಾತ್ರಿಪ್ಪ? ಅಲ್ಲಿ ಹೆಣ್ಣಿಗೆ ಗಂಡಿಗೆ ಬಿಟ್ಟು ಇನ್ನೊಂದು ಜನಾಂಗ ಇತ್ತು. ಹೇಳುದು ಬೇಡ, ಗೊತ್ತಾಗ್ತದ ನಿಮಗೆ. ಹೌದು. ಹೆಣ್ಮಕ್ಳಿಗೆ ಆಶೀರ್ವಾದ ಮಾಡ್ರಿ, ಗಂಡು ಮಕ್ಕಳಿಗೆ ಆಶೀರ್ವಾದ ಮಾಡ್ರಿ, ನಮಗೇನು ಆಶೀರ್ವಾದ ಮಾಡ್ರಿ ಅಂತಕ್ಕಂತ ಮಾತು ಕೇಳ್ತಾರ ಅವರು. ನಮಗೇನು ಆಶೀರ್ವಾದ ಮಾಡ್ರಿ ಅಂತ ಕೇಳಿದ್ರು. ಅವಾಗ ಹೇಳ್ತಾನ, ಮುಂದಿನ ಒಂದು ದಿನದೊಳಗ ನೀವೇ ಈ ದೇಶವನ್ನ ಆಡ್ರಿಪ್ಪ, ನಿಮಗೂ ಚಲೋ ಆಕತ್ತೆ ಅಂತ ಅಂದ್ಬಿಟ್ರು. ಈಗ ನೋಡ್ರಿ ನೀವು, ಈಗ ಒಂದು 15-20 ವರ್ಷನ್ಯಾಗ ಒಳ್ಳೊಳ್ಳೆ ಆಡಳಿತಗಾರರು ಬಂದು ಇಲ್ಲಿ ಕೂತಾರ ಕರೆ. ಅದಕ್ಕೆ ತಮ್ಮಲ್ಲ ನೋಡ್ರಿ ಮುಖ ಹೆಂಗಿದ್ದು, ಹೆಣ್ಣು ಅಲ್ಲ ಈ ಕಡೆ ಹತ್ರ ನೋಡಾಕ ಗಂಡು ಅಲ್ಲ, ಹಂಗಿತ್ರಿ ಮಂದಿ. ವಿಚಾರ ಹೇಳುದು ಹಿಂಗದ. ಗಂಡನ ಜೊತೆ ಮಲ್ಲ ದೇಸಾಯಿ ಜೊತೆ ಯುದ್ಧದೊಳಗ ಪತಿ ಸಾಥಿ ಆಗಿರ್ತಕ್ಕಂತ ಸತಿ ಚೆನ್ನಮ್ಮ ಯುದ್ಧದಾಗ ಜೈಶಾಲಿ ಆಳು, ಆಕಿ ಕೀರ್ತಿ ಬೆಳೀತು. ಕರೆ ಗಂಡ ಮಲ್ಲ ಸರ್ಜ ತೀರಿ ಹೋದ. ಹೌದ್ರಿಪ್ಪ. ಏ ತಮ್ಮ, ಗುಸ್ಗುಸು ಮಾತಾಡ್ಬೇಡ್ರಿ ಮರಯ್ಯ. ಯಾವಾಗ ಅವ್ರ ಹೆಂಗ್ ಮೀಟಿಂಗ್ ತಗೊಂಡಾರ ನೋಡ್ಲಿ. ಮಲ್ಲ ಸರ್ಜ ತೀರಿಕೊಂಡ, ದತ್ತ ಪುತ್ರನ ತೆಗೆದುಕೊಂಡ ರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡ್ಬೇಕಂದ್ರ ಹೌದು ಬ್ರಿಟಿಷರು ದತ್ತ ತಗೊಂಡ ರಾಜ್ಯಾನ ಮಾಡ್ತಾರಂದ್ರ ಇದಕ್ಕೆ ಅವಕಾಶ ಇಲ್ಲ ಅಂತ ಕಾನೂನು ಹೊರಡಿಸಿ ಬಿಟ್ರು. ಹೌದ್ರಿಪ್ಪ, ಹೌದು. ದತ್ತ ತಗೋ ಪದ್ಧತಿ ಯಾವತ್ತ ಇದ್ದಿದ್ದಿಲ್ಲ. ಹೌದು. ಇನ್ನು ದತ್ತಕ ಪುತ್ರನ ತಗೊಂಡು ರಾಜ್ಯ ಮಾಡಕ್ ಬರಂಗಿಲ್ಲ ಅಂದಾಗ ಏನಾಯ್ತು? 28 ವಯಸ್ಸು ಗಂಡನ ಕಳ್ಕೊಂಡಂತ ರಾಣಿ ಚೆನ್ನಮ್ಮ ತಾನೇ ಸ್ವತಃ ಸಿಂಹಾಸನಕ್ಕೆ ಕೂತ ಬ್ರಿಟಿಷರ ಜೊತೆ ಹೋರಾಟ ಮಾಡ್ತಾಳ. ಪುಣ್ಯಾತ್ಮರೇ, 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಹುಡಿರ್ತಕ್ಕಂಥವ್ರು ಯಾರಾದ್ರೂ ಇದ್ರ ಅದು ನಮ್ಮ ಕನ್ನಡಿಗರಾಗಿರ್ತಕ್ಕಂಥ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ರಾಣಿ ಚೆನ್ನಮ್ಮ ಅಂತಕ್ಕಂಥ. ಹೌದ್ರಿಪ್ಪ, ಹೌದು ಹೌದು. ಅವತ್ತು ಹೂಡಿರ್ತಕ್ಕಂಥ ಕಿಡಿ ಎರಡನೇ ಸಾರಿ ಯುದ್ಧದೊಳಗ ತ್ಯಾಕ್ರಿನ ರುಂಡ ಕಡದಂತ ಅವಮಾನ ತಡಿಲಾರ್ದೆ ಹೌದು ಇಡೀ ಆಂಗ್ಲರೆಲ್ಲ ಈ ಕೆಂಪು ಮೋತಿ ಮಂಗ್ಯಾನ ಮೋತಿ ಎಲ್ಲ ಕೂಡಿಕೊಂಡು ಒಮ್ಮೆ ಸೇನಾಪತಿ ಎಲ್ಲ ದಳ ತಗೊಂಡು ಬಂದಲ್ಲಿ ಗಜದಳ, ಅಶ್ವ, ಕುದುರೆ ದಳ, ಹೌದು ಕಾಲ್ದಳ, ಹಿಂಗ ನಾನಾ ತರ ಎಲ್ಲಾ ತಗೊಂಡೋಗ ಬಂದ ಕಿತ್ತೂರನ್ನ ಕೋಟೆಗೆ ಮುತ್ತಿಗೆ ಹಾಕ್ತಾರ. ನಮ್ಮ ಜನ ಏನ್ ಮಾಡ್ತದ, ಆ ಮದ್ದು ಗುಂಡ ಹಾರಿಸ್ತಕ್ಕಂತ ಸಿಡಿ ಒಳಗ ಸಗಣಿ ದಳಗಳ ಸಗಣಿ ತುಂಬಿಟ್ಟ ಹಾರಿಸ್ತಾರ. ಅದು ಟುಸ್ ಅನ್ನತದ, ಟಪ್ಪದ. ಯಾವ ವೈರಿಗಳಿಗೆ ಸೇನೆಗಳಿಗೇನು ಆಗುದಿಲ್ಲ. ಅವಾಗ ಚೆನ್ನಮ್ಮ ಸರಳತೆಯಿಂದ ಅಸಾಮಾನ್ಯವಾಗಿ ಬ್ರಿಟಿಷರು ಸರಿಯಾಗ್ತಾರ. ಚೆನ್ನಮ್ಮ ಮಾತ್ರ ಜೈಲಿಗೆ ಹೋಗಂಗಿಲ್ಲ. ಚೆನ್ನಮ್ಮನ ಬಲಗೈ ಬಂಟನಾಗಿರತಕ್ಕಂತ ವೀರ ಸಂಗೊಳ್ಳಿ ರಾಯನನ್ನ ಮೊದಲು ಮಾಡಿ ಹಿಡ್ಕೊಂಡು ಹೋಗ್ತಾರ. ಕರೆ ಯಾವ್ದು ಹುಲಿ ಐತಿ ಅಂತಕ್ಕಂತ ವಿಚಾರ ಬ್ರಿಟಿಷರಿಗೆ ತಿಳಿಲಿಲ್ಲ. ಜೈಲಿನೊಳಗಿಟ್ರು, ಬೈಲಹೊಂಗಲ ಜೈಲಿನೊಳಗಿಟ್ಟು ಹೇಳ್ತಾರ, ಏನಂತ್ರಿಯಪ್ಪ? ದಿನ ಇವರಿಗೆ ಕೂಳು ಹಾಕಿ ಯಾಕ ಕೂಳಿಗೆ ಮೂಲ ಮಾಡ್ಕೋತೀರಿ? ನಮ್ಮ ವೈರಿ ರಾಣಿ ಚೆನ್ನಮ್ಮ ಮಾತ್ರ ಆಕಿಗೆ ಮಾತ್ರ ಇಟ್ಕೊಂಡು ಬಿಡು ಇದು ರಾಯಣ್ಣಗ ಅಂತ ತಿಳ್ಕೊಂಡು ಹೊರಗೆ ಬಿಟ್ರು. ಹುಲಿ ಹುಂಕರ್ಸಾಕೈತಿ ನೋಡ್ರಿ. ಅವಾಗ ಗರ್ಜನೆ ಮಾಡ್ಕೊತ ನಿಜವಾದ ಹುಲಿ ಯಾವ್ದೈತಿ, ಯಾವ್ದಕ್ಕೆ ಕಟ್ಟಬೇಕಂತಕ್ಕಂತ ವಿಚಾರ ಇವಾ. ನಿನ್ನ ಅಂತಃಕರಣ, ನಿನ್ನ ಆಶೀರ್ವಾದ ನನ್ನ ಮ್ಯಾಲಿರ್ಲಿ. ನನ್ನ ತಾಯಿ ಭಾರತಿಯನ್ನ ಈ ಬ್ರಿಟಿಷರಿಂದ ಮುಕ್ತ ಮಾಡಿ ಕಿತ್ತೂರು ಕೋಟೆ ಮೇಲೆ ನಂದಿ ತುದಿ ಹಾರಿಸೋದು ಒಂದೇ ಗುರಿ ಅಂತ ತಿಳ್ಕೊಂಡ ಬೈಲಹೊಂಗದ ಜೈಲಿನಿಂದ ರಾಯಣ್ಣ
ಹಾ ಹೊಂಟು ಬಂದ ಹೌದು ಗೆಳೆಯ ಶನಬಸ್ಸು ಮತ್ತು ಬಿಚ್ಚುಗತ್ತಿ ಇಬ್ರು ಕೊಡ್ತಾರೆ ಹೌದು ಇಬ್ರು ಜೋಡಿ ದೋಸ್ತರು ಹಾದಿ ಒಳಗ ಹಾ ಹಾ ಎಲ್ಲಿ ಬೈಲು ಹೋಗ್ಲಿಂತ್ರ ಮರಳಿ ನಂದಗಡಕ್ಕೆ ಬರುವ ಹೊತ್ನ್ಯಾಗ ಹೌದು ಈಗ ಹೆಂಗ ನಾವು ಚಿಕ್ಲಿ ಕ್ರಾಸ್ ತೊದಲ ಬಗ್ಗೆ ಗದ್ಯಾಳ ಕೋಟೆಗೆ ಬರೋ ಹೊತ್ನ್ಯಾಗ ಹೆಂಗ ಊರು ಹತ್ತಾವಲ್ಲ ಹತ್ತವ್ರಲ್ಲಪ್ಪ ಆಗ ಬೈಲು ಹೊಂಗಲಿಂತ್ರ ಮರಳಿ ಬರೋ ಹೊತ್ನ್ಯಾಗ ರಾಯಣ್ಣಗ ಅವ್ರ ದೋಸ್ತರಿರ್ತಾರ ಹಾ ಹಾ ಏನತ್ತಾರಪ್ಪ ರಾಯ ನಿನ್ನ ಹೆಂಡತಿ ನಡಿಯಾಕ ಬಂದ 5 ದಿವಸ ನಿಂತು ಹೋಗ್ಯಾಳು ಹೌದು ನಿನ್ನ ಜೈಲಿಗೆ ಹಾಕ್ಯಾರ ಅಂತ ತಿಳ್ಕೊಂಡು ಇಲ್ಲಿ ತವ್ರ ಮನೆಗೆ ಹೋಗ್ಯಾರ ಹೆಂಗೋ ಈಗ ಹೌದು ಹೌದ್ರಿಪ್ಪ ನಿಮ್ಮ ಅಪ್ಪ ಅವ ಕಳಿಸ್ಯಾರ ಕಳಿಸ್ಯಾರ 5 ದಿನ ನಿಂತು ಬಂದಾಳ ನಿನ್ನ ಮಡದಿ ಆ ಮಡದಿ ಜೊತೆ ಇವತ್ತು ದಿವಸ ಅಳಿತನಕ್ಕೆ ನಾವೇನು ಹೆಂಗೊಕ್ಕಿಲ್ಲ ಹೋಗ ಇವತ್ತು ದಿವಸ ನಿಮ್ಮ ಬೀಗರೂರು ಇಲ್ಲೇ ಸರಿ ಐತಿ ಹೋಗ ಅಂತ ತಿಳ್ಕೊಂಡ ರಾಯಣ್ಣಗ ಹೇಳ್ತಾರ ರಾಯಣ್ಣಗ ಗೆಳೆಯರು ಹೇಳ್ತಾರಪ್ಪ ಹೇಳ್ತಾರ ಅವಾಗ ಆಪತ್ ಬಾಂಧವ ಹಾ ಹಾ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಏನಂತಾನ ಏನತ್ತಾನ್ರಿ ಅಪ್ಪ ಅವಾಗ ನನ್ನ ತಾಯಿ ಭಾರತಿ ಹೌದು ನನ್ನ ತಾಯಿ ಭಾರತಿ ಯಾವಾಗ ಈ ಗುಲಾಮಗಿರಿಯಿಂದ ಮುಕ್ತರಾಗಿ ಕಿತ್ತೂರು ಕೋಟೆ ಮೇಲೆ ನಂದಿ ಧ್ವಜ ಹಾರಿಸ್ತಾರ ಆವತ್ತು ನನ್ನ ಸಂಸಾರ ಅಲ್ಲಿ ತಕ ಇಲ್ಲ ಅಂತ ತಿಳ್ಕೊಂಡು ತ್ಯಾಗ ಮಾಡಿ ಕಟ್ಟಿದ ಕ್ವಾಟಿದು ಭಾರತ ಹೊಡಿ ಹೊಡಿ ಪುಣ್ಯಾತ್ಮರೇ ವಿಚಾರ ಮಾಡ್ಕೋರಿ ಏನತ್ರಿಪ್ಪ ಕೈ ಇದ್ದವ್ರೊಟ್ಟ ಚಪ್ಪಳಿ ಹೊಡ್ಯಾಕ್ ಬರ್ತತಿ ಮತ್ತ ಈ ಮಾತಿಗೆ ಅಲ್ಲೋ ಯಾಕ್ರಿಪ್ಪ ಕೈ ಇರುದು ಬಿಡುದು ಆ ಕಡೆ ಬಿಡ ಅವ್ರು ಹಡಿದ ಅವ್ರ ಕಡೆ ಹೋಗ್ಬೇಡ ಹಾ ಹಾ ಇಲ್ಲಿ 10ಕ್ಕ 9ವರೆಗೆ ಬರೀ 10ಕ್ಕೆ ಹಾಡಿಕೆ ಮಾಡ್ರಿ ಅಂತಂದಾರ ಹಾ ನೀವ್ ಎಷ್ಟಕ್ಕೆ ಬಂದರಿ ಎಟ್ಟಕ್ ಬಂದಿರಿ ಮಹಾರಾಜರ ಆ ನಾವು ಅವ್ರು ಹೇಳಿದ ಟೈಮ್ ಮೀರೇ ಬಂದದಿವ್ರಿ ಹೇಳಿ ಟೈಮ್ ಬಂದ್ರು ನೀವ್ ಏನ್ ಮಾಡಿರಿ ಗೊತ್ತೇನ ಏನ್ ಮಾಡಿ ಆ ಸಾಲಾಗ ಜೇಂಡ ಹೆಂಗ್ ಮಾಡ್ಯಾರು ಈ ಸಾಲಾಗ ಜೇಂಡ ಹೆಂಗ್ ಅಡ್ಡಾಡ್ಕೊತ ಮಕ್ಕಳೇ ಹೊರಗೆ ಹೋಗಿದ್ರಿ ನೀವು ಹೌದ್ ಹೌದ್ರಿಪ್ಪ ಇವತ್ತು ಚೇಂಡ ಆತಿ ನಿಮಗೆ ಹೇಳೋದೇನೈತಿ ಏನ್ರಿ ಅಪ್ಪ ಅದು ಅಂತವ್ರು ತಮ್ಮ ಯುವ ವಯಸ್ಸಿನೊಳಗ ಹಾ ಹಾ ಇದಕ್ಕೆ ಕಟ್ಟಿ ಹಾಕೊಂಡ ಮನಸ್ಸಿಗೆ ಹರಿದಾಡ್ತಕ್ಕಂತ ಈ ಮಂಡ್ಯ ಮನಸ್ಸಿಗೆ ಕಟ್ಟಿ ಹಾಕಿ ದೇಶದ ಸ್ವತಂತ್ರ ಸಲುವಾಗಿ ಬರೀ ರಾಯಣ್ಣ ಅಲ್ಲ ರಾಯಣ್ಣನಂತವ್ರು 100 ಮಂದಿ ಹೌದು ಯುವಕರು ದೇಶಕ್ಕಾಗಿ ಪ್ರಾಣ ಕೊಟ್ಟಾರಪ್ಪ ಕೊಟ್ಟಾರ ಅವ್ರು ಕೊಟ್ಟಾರ ತಿಳ್ಕೊಂಡು ನೀವು ಕಾಲ ಮೇಲೆ ಕಾಲ ಹಾಕೊಂಡ ಹೌದ ಗಲ್ಲಕ್ಕೆ ಕೈ ಇಟ್ಕೊಂಡು ಕೂತೀರಿ ಸರ ಕುಂಡ್ರತ್ತೀರಿ ಅಪ್ಪ ಹೌದು ಮತ್ತ ಸರ್ ತಪ್ಪು ತಿಳ್ಕೊಬಾರ್ದು ಆಗ ಹೇಳಿದ್ರಲ್ಲ ಸರ್ ಹಂಗ ಇಟ್ಟು ಆರಾಮಾಗಿ ನಾವು ಈ ಗಾದಿಗೆ ಕುಂಡ್ರಬೇಕಾರ ನಮಗೆ ಎಷ್ಟೋ ಮಂದಿ ಏನ್ ಮಾಡ್ಯಾರ ಹೌದು ತಮ್ಮ ಅದಕ್ಕೆ ಸಾಹಿತಿಗಳು BR ಪೊಲೀಸ್ ಪಾಟೀಲರು ಒಂದ್ ಕಡೆ ಹೇಳ್ತಾರೆ ಏನತ್ರಿಪ್ಪ ಎಂತ ಚಂದ ಇತ್ತ ಹಿಂದೂಸ್ತಾನ ಚಿಂದಿಯಾಗಿ ಹೋಯ್ತೋ ಮೈಲಾರ ದೇವ ಕೋಟಿ ಕೋಟಿ ಜೀವ ತೈಲ ಕಟ್ಟಿದ ಕ್ವಾಟಿ ಹಿಂದೂಸ್ತಾನೋ ಮೈಲಾರ ದೇವ 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 ಕ್ವಾಟಿ ಬಿದ್ದರು ಕ್ವಾಟಿ ಬಿದ್ದರು ಸೀಟ ಬಿಡುವುದಿಲ್ಲ ಚಂದಾಳರ ಬೀಡೋ ಮೈಲಾರ ದೇವ ಒಬ್ಬ ಒಳ್ಳೆಯವದಾನು ನಾವು ಮಾಡಾಕತ್ತೇನ ಮಾಡ್ಲಿ ರಾಜಭಾರ ಮುಂದೆ ನೀವು ಮಾಡಕ್ಕೆ ಇದ ಸಣ್ಣ ಓದಿ ಅಂದ್ರ ನನಗೆ ಈ ಮುಖ್ಯಮಂತ್ರಿ ಕೊಡ್ರಿ ಇಲ್ಲ ನಾ ಬಿಟ್ಟು ಹೋಗ್ನು ಕೆಳಗಿಳಿತು ನಾನು 4 ಮಂದಿನ ತಗೊಂಡ ಹಿಂಗ ಹೌದು ಅವರು ಆ ಹೊತ್ನ್ಯಾಗ ನನಗ ಮಾಡ್ರಿ ಅಂತಕ್ಕಂಥ ವಿಚಾರ ಅಂದ ಅಕಸ್ಮಾತ್ ರಾಯಣ್ಣನ ತಂದೆ ಕೆಂಚವ್ವ ಮತ್ತು ಭರಮಣ್ಣಗೆ ಬಂದು ಹೇಳ್ತಾರೆ ಕೆಂಚವ್ವ ಯಾಕೆ ನಿನ್ನ ಮಗ ಇನ್ನೊಬ್ರು ಬಾಡ ತಿಳ್ಕೊತ ಒಬ್ರು ಮನಿ ಮುಸ್ರಿಗೆ ಬೆಂಡ್ ಹತ್ಯಾನ ನಮ್ಮ ಜೋಡಿ ಕೈ ಜೋಡ್ಸಂತ ಹೇಳವಂಗ ಹೌದಾ ಬ್ರಿಟಿಷರು ಬಂದು ಏನ್ ಹೇಳ್ತಾರ ತಾಯಿಗೆ ನಮ್ಮ ಜೋಡಿ ಕೈ ಜೋಡ್ಸಂತ ಹೇಳು ನಮ್ಮ ಜೊತೆಗೆ ಕೈ ಜೋಡ್ಸಂತ ಹೇಳು ಮಾನ್ಯದ ರತ್ನ ಖಚಿತವಾಗಿರತಕ್ಕಂಥದ ಮಾನ್ಯದ ಹೊಲ ಕೊಡ್ತಾನೆ ನಿನ್ನ 100 ತಲಿ ಪಿಡಾನ ಪಿಡಿ ಕೂತು ತಿಂದ್ರು ಸರಿಲಾರ ಆಸ್ತಿ ಕೊಡ್ತೀವ ಕೆಂಚವ ಹೇಳಲ್ಲ ನಿನ್ನ ಮಗನಿಗೆ ಅಂತಕ್ಕಂಥ ಮಾತು ಹೇಳ್ತಾರ ಅವ್ರು ಅವಾಗ ಏನ್ ಹೇಳ್ತಾರ್ರಿಪ್ಪ ಕೆಂಚವ ತಾಯಿ ಅವಾಗ ಹೇಳ್ತಾಳಕ್ಕೆ ಏನಂತ ನಾನ ಈ ಮಾತು ನನ್ನ ಮುಂದೆ ಹೇಳೇರಿ ಇದು ನಿಮಗೆ ನನಗ ಹೇಳಿದಿ ನಮ್ ಬಾಗಿಲ್ ನಿಂತ್ರ ಹೊರಗೆ ಹೊಂಟಾರಿ ಹೌದು ಅಕಸ್ಮಾತ್ ನನ್ನ ಮಗ ರಾಯ ಇದ್ದಾಗ ಏನಾದ್ರು ಬಂದ್ರೆ ನಿಮ್ ಹೆಣ ಹೊರಗೆ ಹೋಗಿದ್ದು ನೀವು ಹೋಗ್ತಿದ್ರೆ ಹೊರಗೆ ಹೇಳ್ತಕ್ಕಂಥ ಮಾತು ಹೇಳ್ತಾರ ಹೌದು ಹೌದು ತಾಯಿ ಅಂತಕ್ಕಿರ್ಬೇಕ ಹೌದು ತಾಯಿ ಅಂತಕ್ಕಿರ್ಬೇಕ ಅದಕ್ಕ ಹೇಳ್ತಾರ ಹೌದ್ರಿಪ್ಪ ಹೌದು ಮಣಿ ಮುಂದೆ ನಾಯಿ ಬೇಕ ದೇವ್ರಿಗೆ ಹೊಡ್ಯಾಕ ಕಾಯ್ಬೇಕ ಬುದ್ಧಿ ಹೇಳಾಕ ಮನ್ಯಾಗ ಯಾರು ಬೇಕು ತಾಯಿನೇ ಬೇಕ್ರಿಪ್ಪ ಹಿಂಗ ವೇದ ಸುಳ್ಳಾದ್ರು ಗಾದಿ ಸುಳ್ಳಲ್ಲ ನಂಗೆ ಜಾನಪದದೊಳಗೆ ಹಾಡ್ಕೊತ ಬಂದಾರ ಪುಣ್ಯಾತ್ಮರೇ ಹೌದ್ರಿಪ್ಪ ಹೌದು ಈ ವಿಶೇಷವಾಗಿರತಕ್ಕಂತ ಸಂಗೊಳ್ಳಿ ರಾಯಣ್ಣನ ಕ್ರಾಂತಿ ಗೀತೆ ಅವನಿಗೆ ಸಮರ್ಪಣೆ ಇರ್ಲಿ ಅಂತ ತಿಳ್ಕೊಂಡು ಗುರುವಿನ ಮುಂದೆ ಈ ಕಾಸಿಲಿಂಗನ ಪೋಳಿ ಒಳಗ 4 ಪದ್ಯ ಹಾಡಿ ಹೌದಾ ಬ್ರಿಟಿಷ್ ತೌರ ಜೋಡಿ ನಡಿತ ಕ್ರಾಂತಿ ಬಾಳ ದಿವ್ಸಿಗೆ ದೊರೀತು ನಮಗ
ನೋಡ್ಯಾನ ತಾಯಿ ಮೋತಿ ತಾಯಿ ನೋಡಂಗಾಗ್ಯದ ತುರತಿ ವೇಷಾಕಿ ನೋಡ್ಯಾನ ತಾಯಿ ಮೋತಿ ರಾಯ ಸಂಗೊಳ್ಳಿ ರಾಯ ಸಾಧುರ ಮೇಲೆ ಅತಿ ಪ್ರೀತಿ ಅವರಿಗೆ ಅವಕಾಶ ಐತಂತ ಜೈಲ್ದೊಳಗ ಜೈಲ್ ಅಧಿಕಾರಿಗಳು ಹೇಳಿರ ಸಾಧುರು ವೇಷ ಹಾಕೊಂಡ ತಾಯಿಗೆ ಉಣಿಸಿ ತಿನಿಸಿ ತಾಯಿ ಕಡೆಯಿಂದ ತಾನು ಉಂಡು ಜೈಲ್ನಾಗ ಹೊರಗೆ ಬರ್ತಿದ್ದ. ಹೌದಪ್ಪ ಇವ್ ಸುಮ್ ಟೆಪ್ಪಿಗೆ ಹಾಕೊಂಡ ಕೈಯಾಗ ಬ್ಯಾಟ್ ಹಿಡ್ದಂಗ ಬಂದು ಕಿಡ್ಕೊಂಡು ಸುಮ್ಮನೆ ನಿಂತಿರ್ತಿತ್ತು. ತಳ ಚೆಂದ ಮಾಡ್ಕೊಂಡ ಹುಲಿ ಮುಂದೆ ಅಡ್ಡಾಡಿದ್ರು ಕುಡ್ಡಾಗಿ ಬ್ರಿಟಿಷರು ಸುಮ್ಮ ಕಣ್ಣು ಕಟ್ಕೊಂಡು ಕೂತಿದ್ರಂತ. ಹಂಗ ಅವ ಹುಟ್ಟಿದ ಯೋಗ ಹುಟ್ಟಿದ ನಕ್ಷತ್ರ ಅದಕ್ಕೊಂದು ಬೇಕಾಗ್ತದ. ಬೇಕ್ರಿಪ್ಪ ಬೇಕಿಲ್ಲ ನೀವು ಹುಟ್ಟಿರ್ಲ ನಮಗೀಗ ಹುಟ್ಟ್ಯಾರ ಚೋಕ್ ಮಾಡಿದ್ರು 4 ಕೈಯಾಗ ಮೈ ಕೊಟ್ರು ಸುರಿಕಿಯಲ್ಲಿ ಹಾಡಾಕತ್ತೇರಿ. ತಾಯಿದು ನೋಡಂಗಾಗ್ಯದ ತುರತಿ ತಾಯಿ ನೋಡಂಗಾಗ್ಯದ ತುರತಿ ವೇಷಾಕಿ ನೋಡ್ಯಾನೋ ತಾಯಿ ಮೋತಿ ತೌರ ಜೋಡಿ ನಡಿತ ಕಾತೆ ಸಿಗಬಾರಿತು ನಮಗೆ ಶಾಂತಿ 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 ತೌರ ಜೋಡಿ ನಡಿತ ಕಾತೆ ಸಿಗಬಾರಿತು ನಮಗೆ ಶಾಂತಿ ಮಾಡೋ ಶರಣಾತೆ ಎಲ್ಲರಿಗೂ ತಾಯಿ ಮುಂದೆ ಎಡನಾದ ಮಾರ್ತಿ ಆನಂದಾಗಿ ಉಣಿಸಲ ಬಿಚ್ಚಿ ಬುತ್ತಿ ಬ್ರಿಟಿಷ್ ತಿಳಿಲ್ಲ ತಾಯಿ ಮಗನ ಪ್ರೀತಿ ಎಂಕ ನಿಂಗನಗೌಡ ಮಾಡ್ಯಾನೋ ಮಸಲಾತಿ ಎಂಕನ ನಿಂಗನಗೌಡ ಮಾಡ್ಯಾನೋ ಮಸಲಾತಿ ರಾಯನ ಹಿಡಿದು ಕೊಟ್ರ ಕತ್ತಿ ಅವನ ದೋಸ್ತಿ ಮದುವನ ಸಾರೇವ ಅಂದ ಜೈ ಭಾತಿ ರಾಯನ ಹಿಡಿದು ಕೊಟ್ರ ಕಟ್ಟಿ ಅವನ ದೋಸ್ತಿ ನಿನ್ನ ಹಾಡೇದ ಅಂದ ಜೈ ಭಾತಿ ನಮ್ಮ ಜನನೇ ಮಾಡ್ಯಾರ ಹೈರಾಣ ಗತಿ ಬಿಡಿ ಸೌರಿ ಗಣಬೇಕ ಬುದ್ಧಿ ಮತಿ ನಮ್ಮ ಜನನ ಮಾಡ್ಯಾರ ಹೈರಾಣ ಗತಿ ಬಿಡಿ ಸೌರಿ ಗಣಬೇಕ ಬುದ್ಧಿ ಮತಿ ಮಾಡೋ ಶರಣಾತೆ ಭಾರತ್ ಮಾತೆಗೆ ಮಾಡುವೆ ಶರಣಾರ್ಥಿ ಇಲ್ಲೇ ವೀರ ಸೂರರ ಬಂದಾರ ಜನಮೆತ್ತಿ ಲತಾ ಮಂಗೇಶ್ಕರ ಹೌದೌದು ಕಾಯಿ ಎಂದರೆ ಕೋಗಿಲೆ ಆಗಿತ್ತನ ಆಗಂಗಿಲ್ಲಪ್ಪ ಆಗಂಗಿಲ್ಲ ಹಂಗ ಸುಮ್ಮ ಅವ್ರು ಹಾಡಿರ್ತಕ್ಕಂಥದ್ದೊಂದು ಪದ್ಯ ಇದು. ಭಾರತ್ ಮಾತೆಗೆ ಮಾಡುವೆ ಶರಣಾರ್ಥಿ ಇಲ್ಲಿ ವೀರ ಸೂರರ ಬಂದರ ಜಲ್ಲಾತಿ ಜೋಡಿ ನಡಿತ ಬಾಜು ಸಿಗಬಾರಿತು ನಮಗೆ ಶಾಂತಿ ಜೋಡಿ ನಡಿತ ಬಾಜು ಸಿಗಬಾರಿತು
ಕೇಳ್ಕೊಂತ ಬಂದ್ರಿಲ್ಲ ಫ್ರೆಂಡ್ಸ್, ಎಷ್ಟು ಚಂದ ಹಾಡು ಹಾಡಿದ್ರು, ಕುಂಬಾರ ಹಾಡಿದ್ರು ನಮ್ಮ ನಿಂಗಣ್ಣ ಮಾಸ್ತರ್ ಕಾಕ ಅವರು ಮತ್ತು ಅವ್ರ ಸಂಗಡಿಗರು ಅಂತ ಹೇಳ್ರಿ. ನನಗಂತೂ ಅವ್ರು ಹಾಡು ಕೇಳಿ ಭಾರಿ ಖುಷಿ ಅನಿಸ್ತು ರೀ. ನಿಮಗೆ ಹೆಂಗೆ ಅನ್ನಿಸ್ತು ಅಂತೇಳಿ ಪ್ರತಿಯೊಬ್ಬರೆಲ್ಲ ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸ್ರಿ. ಕಾಕ ಅವ್ರ ಹಾಡಿಗೆ ಮೆಚ್ಚಿ ಎಲ್ಲರೂ ಅವ್ರ ಅಭಿಮಾನಿಗಳು ಏನು ಮಾಡಿದ್ರಿ, ಶಾಲ್ ಹೊದಿಸಿ ಕೊರಳಗೆ ಹಾರ ಹಾಕಿ ಸನ್ಮಾನ ಕಾರ್ಯಕ್ರಮ ಮಾಡಿದ್ರಿ. ನೋಡ್ರಿ, ನಿಮಗೂ ಈ ರೀತಿ ಹಾಡು ಹಾಡೋರು ಬೇಕಾಗಿದ್ರಂದ್ರೆ ಯಾವುದೋ ಒಂದು ಕಾರ್ಯಕ್ರಮದೊಳಗೆ ಇವ್ರು ನಿಂಗಣ್ಣ ಮಾಸ್ತರ್ ಕಾಕ ಅವ್ರನ್ನ ಕರೀರಿ, ಸಂಪರ್ಕ ಮಾಡಿರಿ, ಅವ್ರು ಬಂದು ನಿಮ್ಮ ಊರಾಗ ಹಾಡು ಹಾಡಿ ಕೊಟ್ಟು ಹೋಗ್ತಾರೆ. ನೋಡ್ರಿ, ಆದಷ್ಟು ಎಲ್ಲರೂ ಜನಪದ ಸಾಹಿತ್ಯವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋಣ್ರಿ. ಆದಷ್ಟು ಡೊಳ್ಳಿನ ಸಂಘಗಳು ರೀ, ಆಮೇಲೆ ಚೌಡಿಕೆ ಹಾಡ ಅಂತ ಹಾಡ್ತಕ್ಕಂಥ ಸಂಘಗಳು ರೀ, ಆಮೇಲೆ ಭಜನಾ ಪದಗಳನ್ನ ಹಾಡ್ತಕ್ಕಂಥ ಸಂಘಗಳನ್ನ ಎಲ್ಲರೂ ಇನ್ನಷ್ಟು ಏನು ಮಾಡೋಣ, ನಾವು ಈ ಸೋಷಿಯಲ್ ಮೀಡಿಯಾದ ಮುಖಾಂತರ ತಿಳಿಸೋದು ಅಂದರೆ ಎಲ್ಲರೂ ಅವ್ರಿಗೆ ಪ್ರೋತ್ಸಾಹ ನೀಡಿ ಈ ಜನಪದ ಸಾಹಿತ್ಯವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋಣ ಅಂಥೇಳಿ ನಾ ವಿಡಿಯೋ ಮುಖಾಂತರ ಹೇಳ್ತೀನಿ. ಈ ವಿಡಿಯೋ ಇಷ್ಟಕ್ಕೆ ಮುಗಿಸೋಕೆ ಅದನ್ನು. ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಪ್ರತಿಯೊಬ್ಬರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಂಗೆ ನನ್ನ ಇನ್ಸ್ಟಾಗ್ರಾಮ ಫಾಲೋ ಮಾಡ್ಕೊರಿ. ಮುಂದಿನ ವಿಡಿಯೋದಾಗ ಭೇಟಿ ಹಾಕೋಣ ಫ್ರೆಂಡ್ಸ್. ಬಾಯ್ ಬಾಯ್ ಫ್ರೆಂಡ್ಸ್.